ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿ ರಿಸಲ್ಟ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ರಿಸಲ್ಟ್ ಡೇಟ್ ಬಂದ್ಬಿಟ್ಟು ಕೆ ಕಡೆಯಿಂದ ಅಫಿಷಿಯಲ್ ಅಪ್ಡೇಟ್ಗಳು ಬಂದಿದೆ. ನಿಮಗೆ ಮೇ 3ನೇ ವಾರ ನಿಮಗೆ ಸಿಟಿ ಫಲಿತಾಂಶ ಕೂಡ ಬರುವ ಸಾಧ್ಯತೆ ಇದೆ ಅಂತ ಮಾಹಿತಿ ಕೂಡ ಬರ್ತಾ ಇದೆ. ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಕೆಇಎ ಫಲಿತಾಂಶ ಬಂದ್ಬಿಟ್ಟು ಮೇ 3ನೇ ವೀಕ್ ನಿಮಗೆ ಅನೌನ್ಸ್ಮೆಂಟ್ ಮಾಡೋ ಕೂಡ ಸಾಧ್ಯತೆ ಕೂಡ ಇದೆ ಅಂತ ಮಾಹಿತಿ ಬರ್ತದೆ. ಏಪ್ರಿಲ್ 16 ಅಂಡ್ 17 ನಿಮಗೆ ಸಿಟಿ ಪರೀಕ್ಷೆ ಕೂಡ ನಡೆಯಿತು. ಅಲ್ಲಿ ಬಂದ್ಬಿಟ್ಟು ಬರೋಬ್ಬರಿ 3.30 ಲ್ಯಾಕ್ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿದ್ರು. ಇಲ್ಲಿ ಕೀ ಆನ್ಸರ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಅಂಡ್ ನಿಮಗೆ ಫಿಸಿಕ್ಸ್ ಅಲ್ಲಿ ಕೂಡ ಒಂದು ಗ್ರೇಸ್ ಮಾರ್ಕ್ಸ್ ಕೂಡ ಸಿಕ್ಕಿದೆ. ಅಂಡ್ ನಿಮ್ದು ಪೇಪರ್ ವ್ಯಾಲ್ಯೂಯೇಷನ್ ಎಂದು ಉತ್ತರ ಪತ್ರಿಕೆ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಕೂಡ ಆಲ್ರೆಡಿ ನಡೀತಾ ಇದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಈ ಹಿಂದೆ ಕೂಡ ಘೋಷಣೆ ಕೂಡ ಮಾಡಿದ್ದಾರೆ. ನಿಮ್ದು ಮೇನ್ ಥಿಂಗ್ ನಿಮ್ದು PUC 2ನೇ ಎಕ್ಸಾಮ್ ಕೂಡ ನಡೀತಾ ಇದೆ. ಅಂಡ್ CBSE ICSE ರಿಸಲ್ಟ್ ಕೂಡ ಪ್ರಕಟವಾಗಬೇಕು. PUC ಅಂಕಗಳನ್ನು ಕನ್ಸಿಡರ್ ಮಾಡೋ ಕಾರಣ ಇಲ್ಲಿ 2 ಪರೀಕ್ಷೆದಲ್ಲೂ ಕೂಡ ಇರೋ ಅಂಕಗಳನ್ನು ಕನ್ಸಿಡರ್ ಕೂಡ ಮಾಡ್ತಾರೆ. ಔಟ್ ಆಫ್ 2 ಬೆಸ್ಟ್ 1. ಹಂಗಾಗಿ ನಿಮಗೆ ಪರೀಕ್ಷೆ 2 ಅಂಡ್ CBSE ICSE ಕೂಡ ರಿಸಲ್ಟ್ ಕೂಡ ಬರಬೇಕು. ಅದು ಬಂದ ನಂತರ ನಿಮಗೆ ಫಲಿತಾಂಶ ಕೂಡ ಪ್ರಕಟ ಮಾಡ್ತಾರೆ. BSc ಕೃಷಿ ಪಡೆಯುವ ವಿದ್ಯಾರ್ಥಿಗಳು ಪರೀಕ್ಷೆ ಫಲಿತಾಂಶವನ್ನು ಕೂಡ ಕೃಷಿ ಯೂನಿವರ್ಸಿಟಿ ಬಂದ್ಬಿಟ್ಟು ಕೆಎಗೆ ನೀಡಬೇಕಾಗುತ್ತೆ. ಅದು ಕೂಡ ಬಾಕಿ ಆಗುತ್ತೆ. ಇದೆಲ್ಲವಾದ ನಂತರ ಮಾತ್ರ ನಿಮಗೆ ಸಿಟಿ ಮತ್ತು ಉಳಿದ ಪರೀಕ್ಷೆಗಳ ತಲಾ ಶೇಕಡ 50% ಅಂಕಗಳನ್ನು ಪರಿಗಣಿಸಿ ನಿಮಗೆ ಕೆಎ ರಿಸಲ್ಟ್ ಘೋಷಣೆ ಕೂಡ ಮಾಡಬೇಕು. ನಿಮಗೆ ICSE CBSE ಬೇಕು, ಪರೀಕ್ಷೆ 1 ಆಯ್ತು, ಪರೀಕ್ಷೆ 2 ಬೇಕು, ಅಂಡ್ ನಿಮ್ದು ಕೃಷಿದು ಬೇಕು. ಇವೆಲ್ಲ ಬಂದ್ರೆ ಮಾತ್ರ ನಿಮಗೆ ರಿಸಲ್ಟ್ ಕೂಡ ಘೋಷಣೆ ಮಾಡೋಕ್ಕಾಗೋದು. ಅದೆಲ್ಲ ನೋಡ್ಕೊಂಡ್ರೆ ಲೇಟ್ ಆಗುತ್ತೆ. ಅಂದಾಜು ಡೇಟ್ ಬಂದ್ಬಿಟ್ಟು ಕೆಎ ಅನೌನ್ಸ್ಮೆಂಟ್ ಮಾಡಿರೋ ಪ್ರಕಾರ ಮೇ 18ರಿಂದ 20ರ ಒಳಗೆ ಪ್ರಕಟವಾಗಬಹುದು. ಮೇ 18th or ಮೇ 20th ಒಳಗೆ ನಿಮ್ದು ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಬಹುದು ಅಂತ ಹೇಳಿ ಇಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ದೆ. ಮೇ 18 ಅಥವಾ 20ರ ಒಳಗಡೆ ನಿಮಗೆ ರಿಸಲ್ಟ್ ಕೂಡ ಬರ್ಬೋದು ಅಂತ ಘೋಷಣೆ ಕೂಡ ಮಾಡಿದೆ. ಅಂಡ್ ಇಲ್ಲಿ ಯಾರೆಲ್ಲ ಗಡಿನಾಡು ಮತ್ತು ಹೊರನಾಡು ಕನ್ನಡಿಗರಿದ್ದಾರೆ ಅವರಿಗೆ ಸಿಟಿ ಅಭ್ಯರ್ಥಿಗಳಿಗೆ ನಡೆಸಿದ ಕನ್ನಡ ಭಾಷಾ ಪರೀಕ್ಷೆ ಫಲಿತಾಂಶ ಬಂದ್ಬಿಟ್ಟು ಆಲ್ರೆಡಿ ಕೆಎ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಇಲ್ಲಿ ನೀವು ಸಿಟಿ ಮುಖಾಂತರ ಸೀಟ್ ಪಡಿಬೇಕಾದ್ರೆ ನೀವು ಕನಿಷ್ಠ 12 ಅಂಕಗಳನ್ನು ನೀವು ಪಡಿಬೇಕು ಅಂತ ಹೇಳಿ ಕೆಎ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಿಮಗೆ ಮೇ 3rd ವೀಕ್ ನಿಮಗೆ ರಿಸಲ್ಟ್ ಕೂಡ ಬರುತ್ತೆ. ಎಲ್ಲಾ ರಿಸಲ್ಟ್ ಕೂಡ ಬಂದ ನಂತರವೇ ನಿಮ್ದು ಅಂಕಗಳನ್ನ ಪರಿಗಣನೆ ಮಾಡಿ ನಿಮ್ದು ರಿಸಲ್ಟ್ ಕೂಡ ಘೋಷಣೆ ಕೂಡ ಮಾಡಬೇಕಾಗುತ್ತೆ. ಇದು ಕ್ಯಾಪ್ನಲ್ಲಿ ಇದು ವೆರಿ ಇಂಪಾರ್ಟೆಂಟ್. ಇದೇ ರೀತಿ ನಿಮಗೆ ರೀಸೆಂಟ್ ಇದೇ ರೀತಿ ಎಲ್ಲ ಅಪ್ಡೇಟ್ಗಳಾಗಿ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.